ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಒಂದು ಹೊಸ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಸಂಧಿಸುವುದರಲ್ಲಿ ಕ್ರಿಸ್ತನಲ್ಲಿ ಬಹಳ ಸಂತೋಷ ಪಡುವನಾಗಿದ್ದೇನೆ. ನಿಜವಾಗಿಯೂ ನಮಗಿದೊಂದು ಸಂತೋಷವಾಗಿರುವಂಥ ಸನ್ನಿವೇಶವೇ. ಕಾರಣ, ನಾವು ಪ್ರತಿ ಬಾರಿ ಪ್ರಸಂಗ ಪೀಠ ಎನ್ನುವ ಕಾರ್ಯಕ್ರಮದಲ್ಲಿ ಮಾತ್ರ ವಾರಕ್ಕೆ ಒಮ್ಮೆ ನಾವು ಭೇಟಿ ಮಾಡುತ್ತಾ ಬರ್ತಾ ಇದ್ವಿ. ಈ ಹೊಸ ಕಾರ್ಯಕ್ರಮದ ಮೂಲಕ ವಾರಕ್ಕೆ 2 ಬಾರಿ ನಾವು ಭೇಟಿ ಮಾಡಲಿದ್ದೇವೆ. ಈ ಕಾರ್ಯಕ್ರಮದ ವಿಶೇಷತೆ ಏನು ಅಂತ ನೀವು ಕೇಳುವುದಾದರೆ, ವಿಶೇಷತೆ ಹೇಳುವುದಕ್ಕಿಂತ ಮುಂಚಿತವಾಗಿ ಈ ಕಾರ್ಯಕ್ರಮ ಯಾವ ಕಾರ್ಯಕ್ರಮ ಎಂಬುದಾಗಿ ನಿಮಗೆ ಹೇಳ್ತೀನಿ. ಈ ಕಾರ್ಯಕ್ರಮಕ್ಕೆ ಹೆಸರು ಪ್ರವಾದನೆಯ ಲೋಕ. ಅದೇನು ಪ್ರವಾದನೆಯ ಲೋಕ ಎಂಬುದಾಗಿ ನೀವು ಕೇಳುವುದಾದರೆ, ಈ ಲೋಕದ ಕುರಿತಾಗಿರುವ ಕಾರ್ಯಗಳು ಕರ್ತನ ಪ್ರವಾದನೆಯ ಆಧಾರದಲ್ಲಿ ಏನೆಲ್ಲ ಇಡಲ್ಪಟ್ಟದಾಗಿದೆಯೋ ಎನ್ನುವಂಥದ್ದನ್ನು ವಿವರಿಸಿ ಹೇಳುವಂಥ ಒಂದು ಕಾರ್ಯಕ್ರಮ. ಸತ್ಯವೇದದಲ್ಲಿ 75% ಕಾರ್ಯಗಳು ಪ್ರವಾದನೆಯುಕ್ತವಾಗಿ ತುಂಬಲ್ಪಟ್ಟದಾಗಿರುವಂಥ ಕಾರ್ಯ. ಬಹಳ ಪ್ರವಾದನೆಗಳು ಸತ್ಯವೇದದಲ್ಲಿ ಇದೆ. ಈ ಸತ್ಯವೇದ ಲೋಕದ ಕಾರ್ಯಗಳನ್ನು ಕೇಂದ್ರೀಕರಿಸಿ ಹಲವು ಪ್ರವಾದನೆಗಳನ್ನು ಪ್ರಕಟಿಸಿ ತಿಳಿಸಿದೆ. ಒಂದು ಚಿಕ್ಕ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಲೋಕ ಯಾವ ರೀತಿ ಉಂಟು ಮಾಡಲ್ಪಟ್ಟಿತು, ಅದನ್ನು ಯಾರು ನೋಡಿ ಬರೆದಿದ್ದಾರೆ. ಆದಿಕಾಂಡ ಪುಸ್ತಕವನ್ನು ಓದಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಒಂದು ಸಂಶಯ ಉಂಟಾಗಿರ್ಬೋದು, ಯಾರು ಇವೆಲ್ಲವನ್ನ ಪಕ್ಕದಲ್ಲಿ ನಿಂತು ಬರೆದಿದ್ರು ಎಂಬುದಾಗಿ. ಅದಕ್ಕೆ ಸುಲಭವಾಗಿ ನಾವು ಏನು ಉತ್ತರ ಕೊಡ್ತೀವಿ ಅಂತ ಹೇಳಿದ್ರೆ, ದೇವರಾತ್ಮನು ಬರೆದಿದ್ದಾರೆ. ಪರಿಶುದ್ಧಾತ್ಮನು ಯಾವ ರೀತಿ ಬರೆದಿರ್ತಾರೆ? ಪರಿಶುದ್ಧ ದೇವಜನಗಳ ಹೃದಯದಿಂದ ಅವರಿಗೆ ಪ್ರಕಟಣೆಗಳನ್ನು ಕೊಟ್ಟು ಅವರ ಮೂಲಕವಾಗಿಯೇ ದೇವರು ಈ ಮಾತುಗಳನ್ನು ಬರೆದಿರಲು ಸಾಧ್ಯ. ಹಾಗಾದರೆ ಈ ಲೋಕದ ಆದಿಯಿಂದ ಹಿಡಿದು ಈ ಲೋಕದಲ್ಲಿರುವಂತಹ ಪ್ರತಿ ಕಾರ್ಯಗಳು ಪ್ರಪಂಚದ ಕೊನೆಯವರೆಗೂ ಎಲ್ಲವೂ ಪ್ರವಾದನೆಯಲ್ಲಿ ಬರೆಯಲ್ಪಟ್ಟದಾಗಿದೆ. ಲೋಕದಲ್ಲಿ ನಡೆದಂತಹ, ನಡೆಯುವಂತಹ ಎಲ್ಲ ಸಂಭವಗಳು ಪ್ರವಾದನ ಪುಸ್ತಕಗಳಲ್ಲಿ, ಪ್ರತ್ಯೇಕವಾಗಿ ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿವೆ. ಇದರಲ್ಲಿ ಬಹಳ ದೊಡ್ಡ ಸಮಸ್ಯೆ ಏನಂತ ನೀವು ಕೇಳುವುದಾದರೆ, ಕ್ರೈಸ್ತರಲ್ಲಿ ಅನೇಕರು ಪ್ರವಾದನೆಯ ವಾಕ್ಯಗಳನ್ನಾಗಿರ್ಬೋದು, ಪ್ರವಾದನೆಯ ಪುಸ್ತಕಗಳನ್ನಾಗಿರ್ಬೋದು, ಪ್ರವಾದನ ವಾಕ್ಯ ಎಂಬುದಾಗಿ ನಾನು ಹೇಳುವಂಥದ್ದು ಸತ್ಯವೇದದಲ್ಲಿರುವಂತಹ ಪ್ರವಾದನೆಗಳನ್ನು ಬಹಳ ತೀಕ್ಷ್ಣವಾಗಿಯೋ ಅಥವಾ ಆಸಕ್ತಿಯಿಂದ ಓದುವುದಿಲ್ಲ. ಯಾಕೆ ಅಂತ ಕೇಳುವುದಾದರೆ, ಅವರು ಬಹಳ ಸುಲಭವಾಗಿ ಒಂದು ಕಾರ್ಯವನ್ನು ಹೇಳ್ತಾರೆ, ಅದನ್ನು ಓದಿದರೆ ಏನೂ ಅರ್ಥವಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಅವರು ಓದುವಂತಹ ಸತ್ಯವೇದ ಎನ್ನುವುದು ಕೀರ್ತನೆಗಳನ್ನು ಅವರು ಓದುತ್ತಾರೆ, ಅಥವಾ ಅರಸರ ಕಾಲದಲ್ಲಿ ನಡೆದಂತಹ ಸಂಭವಗಳನ್ನು ಓದುತ್ತಾರೆ. ಅನಂತರ ನೇರವಾಗಿ ಹೊಸ ಒಡಂಬಡಿಕೆ ಬರುವವರಾಗಿರ್ತಾರೆ. ಯೇಸು ಮಾಡಿದಂತಹ ಅದ್ಭುತಗಳನ್ನು ಓದುತ್ತಾರೆ. ನಾನು ಎಲ್ಲರ ಬಗ್ಗೆ ಹೇಳ್ತಾ ಇಲ್ಲ, ಬಹುತೇಕವಾಗಿರುವಂಥ ಕ್ರೈಸ್ತರು ಅನಂತರ ಪತ್ರಿಕೆಗಳನ್ನು ಕೂಡ ಓದುವುದಕ್ಕೆ ಕಷ್ಟವಾಗಿದೆ ಎಂಬುದಕ್ಕೋಸ್ಕರವಾಗಿ ಅಧಿಕವಾಗಿ ಓದುವುದಿಲ್ಲ. ಪ್ರಕಟಣೆಯ ಪ್ರವಾದನ ಗ್ರಂಥವನ್ನು ಮುಟ್ಟೋದೇ ಇಲ್ಲ ಬಹಳ ಮಂದಿ. ಯಾಕೆ ಅಂತ ಕೇಳುವುದಾದರೆ, ಅವರು ಹೇಳ್ತಾರೆ, ಪ್ರಕಟಣೆಯ ಪ್ರವಾದನ ಗ್ರಂಥವನ್ನು ಓದಿದರೆ ಒಂದು ಭಯವಾಗಿದೆ, ಎರಡನೇದಾಗಿ ಏನೂ ಅರ್ಥವಾಗ್ತಿಲ್ಲ. ಒಂದು ಸ್ಥಳದಲ್ಲಿ ಮೃಗ ಎದ್ದು ಬರ್ತಾ ಇದೆ, ಕುದುರೆಗಳು ಬರ್ತಾ ಇದೆ, ಆಕಾಶದಲ್ಲಿ ಗುರುತುಗಳು ಕಾಣುತ್ತವೆ, ಹೊಸ ಕಾರ್ಯವಾಗಿದೆ. ಇದೆಲ್ಲ ಯಾತರ ಬಗ್ಗೆ ಹೇಳಲ್ಪಟ್ಟದಾಗಿದೆ, ಇದು ಏನು ನಡೆಯುತ್ತೆ ಎನ್ನುವುದರ ಕುರಿತಾಗಿ ಅರ್ಥವಾಗದೇ ಇರೋದ್ರಿಂದ ಸತ್ಯವೇದದ ನಮ್ಮ ಒಂದು ಅನುಭವದಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ಕೆಲವೊಂದು ಕಾರ್ಯಗಳಲ್ಲಿ ಮಾತ್ರ ನಮ್ಮ ಅನುಭವವನ್ನು ಇಟ್ಕೊಂಡಿದ್ದೀವಿ ಎಂಬುದಾಗಿ ಆ ರೀತಿ ಹೇಳ್ತಾರೆ. ಆದರೆ ಸತ್ಯವೇದ ಪುಸ್ತಕದ ವಿಶೇಷತೆ ಅಂತ ನೀವು ನೋಡುವುದಾದರೆ, ಈ ಲೋಕದ ಆರಂಭದಿಂದ ಹಿಡಿದು ಈ ಲೋಕದ ಅಂತ್ಯದವರೆಗೂ ಲೋಕದ ಕುರಿತಾಗಿರುವ ಹಲವು ಸಂದೇಶಗಳನ್ನು, ಮುಂದೆ ಏನೆಲ್ಲ ಸಂಭವಿಸುತ್ತೆ ಈ ಲೋಕದಲ್ಲಿ ಎನ್ನುವಂಥ ಹಲವು ಸುದ್ದಿಗಳನ್ನು ಪ್ರವಾದನೆಯುಕ್ತವಾಗಿ ಪ್ರಕಟಿಸಲ್ಪಟ್ಟಂತಹ ಒಂದು ಪುಸ್ತಕ ಈ ಪುಸ್ತಕ. ಆದ್ದರಿಂದಲೇ ಲೋಕದಲ್ಲಿ ನಡೆದಂತಹ ಕಾರ್ಯಗಳು ಮಾತ್ರವಲ್ಲ, ನಡೆಯುತ್ತಿರುವಂಥ ಕಾರ್ಯಗಳನ್ನು ಕೂಡ ಸತ್ಯವೇದವನ್ನು ತೀಕ್ಷ್ಣವಾಗಿ ನೀವು ಓದಿ ನೋಡುವುದಾದರೆ ಸ್ಪಷ್ಟವಾಗಿ ಅದನ್ನು ಅರ್ಥೈಸಲು ಸಾಧ್ಯ. ಹಾಗಾದರೆ ಲೋಕದ ಕುರಿತಾಗಿ, ಲೋಕವನ್ನು ಕೇಂದ್ರವಾಗಿಟ್ಟು ಅದರ ಗತಿಸಿದ ಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲವನ್ನು ಪ್ರವಾದನೆಯ ಪುಸ್ತಕವಾಗಿ ಬರೆದಿಟ್ಟಿರುವಂತಹ ಪ್ರವಾದನೆಗಳನ್ನು ನಾವು ತೆಗೆದು ಸಂಶೋಧನೆ ಮಾಡಿ ನೋಡುವವರಾಗಿರ್ತೇವೆ. ಅದಕ್ಕೋಸ್ಕರವಾಗಿ ಕಾರ್ಯಕ್ರಮಕ್ಕೆ ಹೆಸರು ಪ್ರವಾದನೆಯ ಲೋಕ ಅಥವಾ ಲೋಕದ ಕುರಿತಾಗಿರುವ ಪ್ರವಾದನೆಗಳು. ಇದು ನಮ್ಮ ಸಂಶೋಧನೆಗಾಗಿ ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ನಾವು ತೆಗೆದುಕೊಳ್ಳುತ್ತೇವೆ. ಇವಾಗ ನಿಮಗೆ ಯಾವ ಪ್ರಶ್ನೆ, ಮುಂದಿನ ಪ್ರಶ್ನೆ ಏನು ಬರಬೇಕು, ಒಂದು ವೇಳೆ ಬರಲಿಲ್ಲ ಅಂದರೂ ಕೂಡ ನಾನು ಯಾವ ಪ್ರಶ್ನೆ ಬರಬಹುದು ಎನ್ನುವಂಥ ಕಾರ್ಯವನ್ನು ಊಹೆ ಮಾಡಿಕೊಂಡು ಹೇಳುತ್ತಿದ್ದೇನೆ. ಈಗ ಇದನ್ನು ಸಂಶೋಧನೆ ಮಾಡುವುದಕ್ಕೆ ಏನು ಅವಶ್ಯ, ಇದನ್ನು ಯಾಕೆ ನಾವು ಸಂಶೋಧಿಸಬೇಕು
ಕೀರ್ತನೆಗಳಲ್ಲಿ ಬಹಳ ಕಾರ್ಯಗಳು, ಧ್ಯಾನವೆಲ್ಲ ಇರುವಂಥದ್ದಾಗಿದೆ. ಕರ್ತನ ಕುರಿತಾಗಿ ಹೇಳಲ್ಪಟ್ಟಂತಹ ಹಲವು ವಿಶೇಷತೆಗಳು ಉಂಟು. ಪ್ರಾರ್ಥನೆ ಎನ್ನುವುದು ಇದೆ. ಅದರ ನಂತರ ನೀವು ನೋಡುವುದಾದರೆ ನಮ್ಮ ಮೂಲಪಿತೃಗಳ ಕುರಿತಾಗಿರುವ ಜೀವನ ಚರಿತ್ರೆ ಆದಿಕಾಂಡದಲ್ಲಿ, ವಿಮೋಚನಾ ಕಾಂಡದಲ್ಲಿ, ಅನಂತರ ಅರಸರ ಪುಸ್ತಕದಲ್ಲಿ, ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಇದೆಲ್ಲ ಬಹಳ ಇದೆ. ಹೊಸ ಒಡಂಬಡಿಕೆಯಲ್ಲಿ ಬಂದರೂ ಯೇಸು ಕ್ರಿಸ್ತನ ಜೀವನ ಚರಿತ್ರೆ, ಅವರು ಮಾಡಿದಂಥ ಅದ್ಭುತಗಳು, ಅವರು ಹೇಳಿದಂಥ ಉಪದೇಶಗಳು ಇವೆಲ್ಲ ಇದೆ. ಇವೆಲ್ಲವನ್ನು ನಾವು ಓದುತ್ತಾ ಇದ್ದೇವೆ. ಈಗ ಪ್ರವಾದನೆಯ ಪುಸ್ತಕದ ಒಳಗೆ ಹೋಗಿ ಓದಬೇಕಾಗಿರುವ ಅಗತ್ಯತೆ ಏನು ಅಂತ ನೀವು ಕೇಳುವುದಾದರೆ, ಸುಲಭವಾಗಿ ಇದಕ್ಕೊಂದು ಉತ್ತರವನ್ನು ಹೇಳಬೇಕು ಅಂತ ಹೇಳೋದಾದರೆ, ನಾವು ಜೀವಿಸುತ್ತಿರುವಂಥ ಈ ಕಡೆಯ ಕಾಲದಲ್ಲಿ ಕಡ್ಡಾಯವಾಗಿ ನೀವು ಪ್ರವಾದನೆಯ ಪುಸ್ತಕವನ್ನೇ ಗಮನವಾಗಿ ಓದಬೇಕು. ಈ ಪ್ರವಾದನಾ ಪುಸ್ತಕಗಳನ್ನು ಓದಬೇಕಾದರೆ ಈ ಕಡೆಯ ಕಾಲದಲ್ಲಿ ಏನು ನಡೆಯಲಿದೆ, ನಾವು ಅದಕ್ಕೆ ಯಾವ ರೀತಿ ಸಿದ್ಧವಾಗಿರಬೇಕು, ಅಥವಾ ಅದನ್ನು ಯಾವ ರೀತಿ ಎದುರುಗೊಳ್ಳಬೇಕು, ಅಥವಾ ಬರಲಿರುವಂತಹ ಆಪತ್ತುಗಳನ್ನು ಪ್ರವಾದನಯುಕ್ತವಾಗಿ ಪ್ರಕಟಿಸಿದರೆ ಅದರಿಂದ ಯಾವ ರೀತಿ ನಾವು ಅರ್ಥ ಮಾಡಿಕೊಳ್ಳಬೇಕು, ತಪ್ಪಿಸಿಕೊಳ್ಳಬೇಕು, ಇವೆಲ್ಲವನ್ನು ಇವತ್ತು ನಡೆಯುತ್ತಿರುವಂತಹ ಹಲವು ಕಾರ್ಯವನ್ನು ನೋಡ್ತಾ ಇದ್ದೀರಾ. ಭೂಮಿಯಲ್ಲಿ ಹಲವು ಕಾರ್ಯವು ನಡೀತಾ ಇದೆ. ದಿಢೀರ್ ಎಂಬುದಾಗಿ ಯುದ್ಧ ಬರುತ್ತೆ. ಒಂದು ಕಡೆ ನೋಡುವುದಾದರೆ ಎಣ್ಣೆ ಸಿಗ್ತಿಲ್ಲ ಅಂತ ಹೇಳ್ತಾರೆ, ಮತ್ತೊಂದು ಕಡೆಯಲ್ಲಿ ಘೋರ ವ್ಯಾಧಿ ಬರುತ್ತಿದೆ ಅಂತ ಹೇಳ್ತಾರೆ. ಇವೆಲ್ಲ ಬರ್ತಿರ್ಬೇಕಾದ್ರೆ ಯಾಕೆ ದಿಢೀರಂತ ಬರುತ್ತೆ ಎಂಬುದಾಗಿ ಒಂದು ಆಶ್ಚರ್ಯ ಉಂಟಾಗುತ್ತೆ. ಆದರೆ ಕರ್ತನ ಮಕ್ಕಳು ಪ್ರವಾದನೆಗಳನ್ನು ಅರಿತಿದ್ದರೆ ಮುಂದೆ ಏನೆಲ್ಲ ಬರುವುದಕ್ಕೆ ಸಾಧ್ಯತೆ ಇದೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು. ಒಂದು ಕಾರ್ಯ ಬರುವುದಕ್ಕಿಂತ ಮುಂಚಿತವಾಗಿ ನಾವು ಅರ್ಥ ಮಾಡಿಕೊಂಡ್ರೆ, ಬರುವುದಕ್ಕಿಂತ ಮುಂಚೆ ನಾವು ಸಿದ್ಧವಾಗಿರಬಹುದು, ಆ ಕಾಲವನ್ನು ಎದುರುಗೊಳ್ಳಬಹುದು, ಆ ಕಾಲದಿಂದ ನಾವು ದೂರವಿರಬಹುದು ಅಥವಾ ತಪ್ಪಿಸಿಕೊಳ್ಳಬಹುದು. ಅದಕ್ಕೋಸ್ಕರವಾಗಿಯೇ ಪ್ರವಾದನೆಗಳು ಬರೆಯಲ್ಪಟ್ಟಿವೆ. ಒಂದು ಚಿಕ್ಕ ಉದಾಹರಣೆಗೆ ನೋಡುವುದಾದರೆ, ಹಲವು ಪ್ರವಾದನೆಗಳನ್ನು ದೇವರು ನಮಗೆ ಪ್ರಕಟಿಸಿ ತಿಳಿಸಿದ್ದಾರೆ. ಕಡೆಯ ಕಾಲದಲ್ಲಿ ಯುದ್ಧಗಳು ನಡೆಯುತ್ತವೆ. ಹಲವು ಕಡೆ ಯುದ್ಧದ ಸುದ್ದಿಗಳನ್ನು ನೀವು ಕೇಳ್ಪಡುತ್ತೀರಾ. ಸಮುದ್ರದಲ್ಲಿ ಅಲೆಗಳು ಬಹಳ ದೊಡ್ಡದಾಗಿರುತ್ತೆ, ಭೂಕಂಪಗಳು ಬರುತ್ತದೆ. ಇವೆಲ್ಲ ಯಾಕೆ ದೇವರು ನಮಗೆ ತಿಳಿಸಬೇಕು? ಯೋಚನೆ ಮಾಡಿ ನೋಡಿ. ನೀವೇನು ದೊಡ್ಡ ಸೈನ್ಯದ ಅಧಿಕಾರಿನ ಅಥವಾ ಮಿಲಿಟರಿಲಿರುವಂತಹ ಒಂದು ಕಮಾಂಡರ, ಯುದ್ಧದ ಬಗ್ಗೆ ನಿಮಗೆ ಯಾಕೆ ಅವರು ತಿಳಿಸಿ ಹೇಳಬೇಕು? ಸಮುದ್ರದ ಅಲೆಗಳು ಬೋರ್ಗರಿಯುತ್ತೆ ಅಂದರೆ ನೀವೇನು ಮಾಡಲಿದ್ದೀರ? ಅದರಿಂದ ನೀವೇನು ವಿಜ್ಞಾನಿನ? ಅದ್ರ ಬಗ್ಗೆ ನಾವೇನು ಮಾಡೋಕ್ಕಿದ್ದೀವಿ? ಯಾಕೆ ತಮ್ಮ ಮಕ್ಕಳಿಗೆ ದೇವರು ಅದನ್ನು ತಿಳಿಸಿ ಹೇಳಬೇಕು ಅಂತ ನೋಡೋದಾದರೆ, ಅವರು ಇನ್ನು ಮುಂದೆ ಬರುವಂತಹ ಆಪತ್ತುಗಳನ್ನು ಮುಂಚಿತವಾಗಿ ತಿಳಿಸುವುದು ಮಾತ್ರವಲ್ಲದೆ, ಇದು ಈ ಕಾಲಗಳಲ್ಲಿ ಬರುವಂಥದ್ದಾಗಿದೆ, ಇದಕ್ಕೆ ನೀನು ಈ ರೀತಿಯಾಗಿ ಮಾಡಿದರೆ ಆ ಆಪತ್ತುಗಳಿಂದ ತಪ್ಪಿಸಿಕೊಳ್ಳಬಹುದು ಎನ್ನುವಂತಹ ಸಂದೇಶವನ್ನು ದೇವರು ನಮಗೆ ತಿಳಿಸಿದ್ದಾರೆ. ಮತ್ತೊಬ್ಬರಿಗೆ ಅದು ಆಶ್ಚರ್ಯ. ದಿಢೀರಂತ ಪಾಶ್ಚಾತ್ಯ ದೇಶಗಳಲ್ಲಿ ಯುದ್ಧಗಳು ಚಿಕ್ಕದಾಗಿ ಆರಂಭವಾಗಿ ಇವತ್ತಿನವರೆಗೂ ಅದು ಅಂತ್ಯಕ್ಕೆ ಬಾರದೆ ಮುಂದುವರಿತಾ ಇದೆ. ಒಂದೊಂದು ದಿನವೂ ಒಂದೊಂದು ಕಾರ್ಯದ ಕುರಿತಾಗಿ ಹೇಳ್ತಾ ಇದ್ದಾರೆ. ಈಗ ಹಲವರ ಮನಸ್ಸಲ್ಲಿ ಈ ಯುದ್ಧ ಏನಾಗಲಿದೆ ಎನ್ನುವಂತಹ ಒಂದು ಭಾವನೆ ಅಥವಾ ಒಂದು ಭಯವಿದೆ. ಆದರೆ ದೇವರ ಮಕ್ಕಳಿಗೆ ಒಂದು ಯುದ್ಧವೆಂದರೆ, ಅದು ಪಾಶ್ಚಾತ್ಯ ದೇಶಗಳ ಯುದ್ಧವೆಂದರೆ, ಅದರ ಕುರಿತಾಗಿ ಸತ್ಯವೇದ ಏನು ಹೇಳುತ್ತೆ ಅಂತ ಗಮನಿಸುವುದಾದರೆ, ನಿಖರವಾಗಿ ನಿಮ್ಮಿಂದ ಪ್ರವಾದನೆಗಳನ್ನು ಓದಿ ಲೆಕ್ಕ ಹಾಕಲು ಸಾಧ್ಯವಾದರೆ ಮುಂದೆ ಏನು ಸಂಭವಿಸುತ್ತೆ ಎನ್ನುವುದನ್ನು ಸ್ಪಷ್ಟವಾಗಿ ಹೇಳ್ಬೋದು. ಆದ್ದರಿಂದಲೇ ಪ್ರತಿ ಪ್ರವಾದನೆಗಳನ್ನು ನಾವು ಆಳವಾಗಿ ಸಂಶೋಧನೆ ಮಾಡ್ತೀವಿ. ಯಾಕೆ ಈ ಕಡೆಯ ಕಾಲಗಳಲ್ಲಿ, ಹಿಂದೆ ಇದ್ದಂತಹ ಕಾಲಗಳಲ್ಲಿ ಒಂದು ವೇಳೆ ನೀವು ಪ್ರವಾದನೆಗಳಿಗೆ ಮುಖ್ಯತ್ವ ಕೊಡದೆ ಹೋದರೂ ಕೂಡ, ಅವುಗಳ ಕುರಿತಾಗಿರುವಂತಹ ಕಾರ್ಯವನ್ನು ಓದಿ ಒಂದು ಜ್ಞಾನವನ್ನು ಅರಿಯದೇ ಇದ್ದರೂ ಕೂಡ, ಕಡೆಯ ಕಾಲಗಳಲ್ಲಿ ಕರ್ತನ ಮಕ್ಕಳಿಗೂ ದೇವ ಸಭೆಯವರಿಗೂ ಹೋಲಿಕೆ ಮಾಡಲು ಅಸಾಧ್ಯವಾಗಿರುವಂತಹ ಪುಸ್ತಕವೇ ಪ್ರವಾದನೆಯ ಪುಸ್ತಕಗಳು. ಯಾಕೆಂದರೆ ನಾನು ಕೆಲವೊಂದು ಕಾರ್ಯವನ್ನು ನಿಮಗೆ ಹೇಳ್ತೀನಿ. ಕಡೆಯ ಕಾಲದಲ್ಲಿ ಪ್ರವಾದನೆಗಳ ಅಗತ್ಯತೆ ಏನು, ಅದನ್ನು ಕೆಲವೊಂದು ಕಾರ್ಯವನ್ನು ನಾವು ಓದಿ ನೋಡುವವರಾಗೋಣ. ಮೊದಲ ಕಾರ್ಯವನ್ನು ಗಮನಿಸಿರಿ. ಕಡೆಯ ಕಾಲ ಎನ್ನುವಂಥದ್ದು ಒಂದು ಕತ್ತಲೆಯ ಕಾಲ. ಕಡೆಯ ಕಾಲ ಒಂದು ಕತ್ತಲೆಯ ಕಾಲ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಯೋವೇಲನ ಪುಸ್ತಕ 2ನೇ ಅಧ್ಯಾಯ 2ನೇ ವಾಕ್ಯ, ಅದರಲ್ಲಿ ಹೇಳ್ತಾರೆ, ಈ ಕಡೆಯ ಕಾಲದಲ್ಲಿ, ಕಡೆಯ ದಿನಗಳಲ್ಲಿ ಯಾವ ರೀತಿ ಇರುತ್ತಂತೆ? ಅದು ಕತ್ತಲಿನ ಮೊಬ್ಬಿನ ದಿನ, ಕಾರು ಮುಗಿಲ ಕಗ್ಗತ್ತಲಿನ ದಿನ, ಉದಯವು ಬೆಟ್ಟಗಳ ಮೇಲೆ ಹರಡಿಕೊಳ್ಳುವ ಹಾಗೆ ಈಗೋ ಪ್ರಬಲವಾದ ದೊಡ್ಡ ದಂಡು, ಇಂಥದ್ದು ಹಿಂದೆಂದೂ ಬಂದಿಲ್ಲ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಇನ್ನು ಮುಂದೆ ತಲತಲಾಂತರಗಳ ಬಹು ವರ್ಷಗಳಲ್ಲಿಯೂ ಬರುವುದಿಲ್ಲ. ಅದರ ಮುಂಗಡೆ ಬೆಂಕಿಯು ನುಂಗಿಕೊಂಡು ಬರುತ್ತದೆ. ಹಾಗಾದ್ರೆ ಏನು ಹೇಳ್ತಾ ಇದ್ದಾರೆ?
ಈ ಕಡೆಯ ಕಾಲ ಎನ್ನುವಂಥದ್ದು ಒಂದು ಕತ್ತಲೆಯ ಕಾಲ. ಕತ್ತಲೆಯ ಕಾಲ ಅಂತ ಹೇಳಿದ್ರೆ ಕತ್ತಲ ಕುರಿತಾಗಿ ಕೆಲವು ವಿವರಗಳನ್ನು ನೀವು ಅರ್ಥ ಮಾಡ್ಕೊಂಡಿರ್ತೀರಾ. ಕತ್ತಲೆ ಕಾರಣವಿಲ್ಲದ ಭಯವನ್ನು ಉಂಟು ಮಾಡುತ್ತದೆ. ಹಗಲಲ್ಲಿ ಧೈರ್ಯವಾಗಿ ಹೋಗುವ ಸ್ಥಳದಲ್ಲಿ ಕೂಡ ರಾತ್ರಿಯ ವೇಳೆಯಲ್ಲಿ ಹೋಗುವುದಾದರೆ ಅವಶ್ಯವಿಲ್ಲದ ಅರ್ಥವಿಲ್ಲದ ಭಯಗಳು ಎದ್ದೇಳುತ್ತವೆ. ಸಾಧಾರಣವಾಗಿ ಇರುವಂತಹ ವಸ್ತುಗಳು ಕೂಡ ಭಯಪಡುವಂತೆ ಇರುತ್ತೆ. ಅಲ್ಲಿರುವಂತಹ ಒಂದು ಕಲ್ಲು, ಒಂದು ಕಂಬ, ಒಂದು ಮರ, ಒಂದು ಗಿಡ, ಇದೆಲ್ಲ ನೋಡುವುದಕ್ಕೆ ಕತ್ತಲೆಯಲ್ಲಿ ಭಯವಾಗಿರುತ್ತೆ. ಅಷ್ಟು ಮಾತ್ರವಲ್ಲ, ಕತ್ತಲೆಯಲ್ಲಿ ಹಲವು ಸಂಶಯವಾಗಿರುವ ಭಯಪಡಿಸುವಂತಹ ಚಿಂತನೆಗಳು ಉಂಟಾಗುತ್ತವೆ. ಇದರಲ್ಲಿ ಇದ್ದಿರುತ್ತಾ, ಅದರಲ್ಲಿ ಅದಿರುತ್ತಾ ಎನ್ನುವಂತಹ ಭೀತಿ ಉಂಟಾಗುತ್ತದೆ. ಮೂರನೇದಾಗಿ, ಇರುವ ಕಾರ್ಯಗಳನ್ನು ಇದುವೇ ಎಂಬುದಾಗಿ ಸ್ಪಷ್ಟವಾಗಿ ನೋಡಲಾಗದಾಗಿ ಇರುತ್ತದೆ. ಇನ್ನೂ ಅಧಿಕ ಪಕ್ಷ ಕತ್ತಲೆಯಾಗಿದ್ದರೆ ಯಾವುದು ನಮ್ಮ ಕಣ್ಗಳಿಗೆ ಅದು ಕಾಣಿಸುವುದಿಲ್ಲ. ಕೆಲವರಿಗೆ ನೋಡುವುದಾದರೆ ಕತ್ತಲೆ ನೋಡಿದ್ರೆ ಭಯ ಇರುತ್ತೆ. ಒಬ್ಬ ಸ್ನೇಹಿತರು ನನ್ನ ಬಳಿ ಹೇಳಿದ್ದಾರೆ, ಲೈಟ್ ಆಫ್ ಮಾಡಿ ಪೂರ್ಣ ಕತ್ತಲೆ ಬಂದರೆ ಉಸಿರಾಡಕ್ಕಾಗದ ಹಾಗೆ ಒಂದು ಒತ್ತಡ ಮೇಲೆ ಉಂಟಾಗುತ್ತೆ ಎಂಬುದಾಗಿ ಅವರು ಹೇಳಿದ್ದಾರೆ. ಯಾಕೆ, ತಲೆ ಸುತ್ತ ಕೂಡ ಬಿದ್ದಿರಂತೆ ಅವರು. ಹಾಗಾದರೆ ಕತ್ತಲೆಗೆ ಇಂಥ ಕೆಲವೊಂದು ಸ್ವಭಾವಗಳು ಉಂಟು. ಇನ್ನು ಕೆಲವೊಂದು ಕಾರ್ಯವನ್ನು ನೋಡುವುದಾದರೆ, ಒಂದು ವಸ್ತುವನ್ನು ಬೇರೆ ಥರ ತೋರಿಸುತ್ತೆ. ಅದು ಒಂದು ವಸ್ತುವನ್ನು, ಒಂದು ಚಿಕ್ಕ ಒಂದು ದಾರ, ಹಗ್ಗ ಬಿದ್ದಿರುತ್ತೆ, ಅದನ್ನು ನೋಡಿದ್ರೆ ನಮಗೆ ಯಾವ ಥರ ಕಾಣಿಸುತ್ತೆ. ಹಾವೇ ಮಲಗಿರುತ್ತೆ, ಕೆಲವೊಮ್ಮೆ ನೋಡುವುದಾದರೆ ಒಂದು ಹಗ್ಗ ಬಿದ್ದಿರುವ ಹಾಗೆ ಕಾಣಿಸುತ್ತದೆ. ಹಾಗಾದರೆ ಕತ್ತಲೆ ಎನ್ನುವಂಥದ್ದು ತಪ್ಪಾಗಿ ನಮ್ಮ ವಿಷಯವನ್ನು ತೋರಿಸುತ್ತೆ, ಅಥವಾ ನಾವು ನೋಡುವಂತಹ ದೃಶ್ಯಾವಳಿಗಳನ್ನು ಅದರ ತಪ್ಪಾಗಿ ತೋರಿಸುತ್ತೆ. ಇವುಗಳೆಲ್ಲವನ್ನು ಅದು ಉಂಟು ಮಾಡುತ್ತದೆ. ಹಾಗಾದರೆ ಯಾವುದು ಸತ್ಯ ಸುಳ್ಳು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟವಾಗುತ್ತೆ. ಯಾವಾಗಲೂ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ನಡಿಬೇಕಾದರೆ ನಮ್ಮ ದಾರಿಯಲ್ಲಿ ಕತ್ತಲೆ ಇದ್ದರೆ, ಆ ಸ್ಥಳ ಪೂರ್ತಿಯಾಗಿ ಬೆಳಕಾಗಿಲ್ಲ ಅಂದರೂ ಪರವಾಗಿಲ್ಲ, ನಾವು ಹೋಗುವಷ್ಟು ಮಾತ್ರ, ನಮ್ಮ ಕಾಲು ಅಳತೆಗೆ ಮಾತ್ರ ಒಂದು ಬೆಳಕಿದ್ದರೆ ಚೆನ್ನಾಗಿರುತ್ತೆ. ಆದ್ದರಿಂದ ಲೈಟ್ ಕಂಡಿಡ್ತಿದ್ದೀವಿ. ಆ ಲೈಟ್ ನಮ್ಮ ಮುಂದೆ ಅದನ್ನು ಹೊಡ್ಕೊಂಡು ಹೋಗ್ತಾರೆ. ಒಂದು ಟಾರ್ಚ್ ಲೈಟ್ ಇರುತ್ತೆ, ಅದು ನೋಡಿ ಆ ಸ್ಥಳ ಪೂರ್ತಿಯಾಗಿ ಬೆಳಕಾಗಿರೋದಿಲ್ಲ. ನೀವು ನಡೆಯುವಂತಹ ಹಾದಿಯನ್ನು, ಮುಂದೆ ಇರುವಂಥ ಕಾರ್ಯವನ್ನು ಮಾತ್ರ ಸ್ವಲ್ಪ ಬೆಳಕು ಮಾಡಿ ತೋರಿಸುತ್ತೆ. ಹಾಗಾದರೆ ಕರ್ತನ ಸತ್ಯವೇದ ನಮ್ಮ ಕಾಲುಗಳಿಗೆ ದೀಪವು ಎಂದು ಬರೆಯಲ್ಪಟ್ಟಿದೆ. ನಮ್ಮ ಕಾಲುಗಳಿಗೆ ಅದು ದೀಪವಾಗಿದೆ. ನಾವು ನಡೆಯುವಾಗ ಅದು ದೀಪ. ಹಾಗಾದರೆ ಕತ್ತಲೆಯ ಕಾಲದಲ್ಲಿ ಹಲವು ವಿಧವಾಗಿರುವ ಸಂಶಯಗಳು, ಕಾರಣವಿಲ್ಲದ ಭಯಗಳು, ಅವಶ್ಯವಿಲ್ಲದ ಭೀತಿಯ ಕಾರ್ಯಗಳು ನಮಗೆ ಉದ್ಭವವಾಗುವಾಗ ಅದರಲ್ಲಿ ಒಂದು ಚಿಕ್ಕ ದೀಪದ ಹಾಗೆ ಕರ್ತನು ನಮಗೆ ಕೊಟ್ಟದ್ದೇ ಈ ಪ್ರವಾದನೆಗಳು. ಸತ್ಯವೇದದಲ್ಲಿ ನೀವು ಓದಿ ನೋಡುವುದಾದರೆ, ದೇವರ ಸತ್ಯವೇದ ನಮಗೆ ಹೇಳುವಂಥದ್ದಾಗಿದೆ, ಕಡೆಯ ಕಾಲದಲ್ಲಿ ಉದ್ಭವವಾಗುವಂಥ ಇರುಳಲ್ಲಿ ನಮ್ಮನ್ನು ತಪ್ಪಿಸುವುದಕ್ಕೆ ಈ ಪ್ರವಾದನ ವಾಕ್ಯಗಳು ನಮಗೆ ಹೇಳಲ್ಪಟ್ಟದಾಗಿದೆ. 2 ಪೇತ್ರನ ಪುಸ್ತಕ 1ನೇ ಅಧ್ಯಾಯ ಅದರಲ್ಲಿ 19ನೇ ವಾಕ್ಯ. ದೇವರ ಪ್ರವಾದನ ವಾಕ್ಯವು ನಮಗೆ ಮತ್ತು ದೃಢವಾಗಿದೆ. ನಿಮ್ಮ ಹೃದಯದಲ್ಲಿ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದೇನದು ಅರುಣೋದಯ? ಯೇಸು ಬರುವವರೆಗೂ. ಯೇಸು ಬಂದರೆ ಈ ಲೋಕದಲ್ಲಿ ಕತ್ತಲೆ ಇರುವುದಿಲ್ಲ, ಪೂರ್ಣ ಬೆಳಕಾಗುತ್ತೆ. ಅವರು ಬೆಳಕಿನ ದೇವರು, ಅವರು ಲೋಕಕ್ಕೆ ಬೆಳಕಾಗಿದ್ದಾರೆ. ಅವರು ಬರುವವರೆಗೂ ನಿಮ್ಮನ್ನು ಮುನ್ನಡೆಸುವುದಕ್ಕೆ, ಕತ್ತಲೆ ನಡೆಸುವುದಕ್ಕೆ ಒಂದು ಚಿಕ್ಕ ಬೆಳಕನ್ನು ದೇವರು ನಮ್ಮ ಕೈಗಳಲ್ಲಿ ಕೊಟ್ಟಿದ್ದಾರೆ. ಅದು ನಿಮ್ಮ ಅಳತೆಯಲ್ಲಿ ನೀವು ನಡೆಯುವಂತಹ ದಾರಿಯಲ್ಲಿ ನಿಮ್ಮನ್ನು ಸರಿಯಾಗಿ ನಡೆಸುತ್ತಾ ಹೋಗುತ್ತೆ. ಯಾವ ತಪ್ಪಾಗಿರುವ ಭಯಗಳಾಗಿರ್ಬೋದು, ಅರ್ಥವಿಲ್ಲದ ಗೊಂದಲಗಳು ಇಲ್ಲದೆ ಹಾಗೆ ನಮ್ಮನ್ನು ಮುನ್ನಡೆಸುವಂತಹ ಒಂದು ಚಿಕ್ಕ ಲೈಟ್. ಅದು ಯಾವುದು ಅಂತ ನೋಡ್ರಿ, ಪ್ರವಾದನ ವಾಕ್ಯವು ಮತ್ತು ದೃಢವಾಗಿದೆ. ನಿಮ್ಮ ಹೃದಯದಲ್ಲಿ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ದೀಪವನ್ನೆಣಿಸಿ ಅದಕ್ಕೆ ಲಕ್ಷ್ಯ ಕೊಡುವಂಥದ್ದೇ ಒಳ್ಳೆಯದು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಯಾವ ಒಂದು ವಾಕ್ಯವನ್ನು? ದೇವರ ಪ್ರವಾದನ ವಾಕ್ಯ ಎಂಬುದಾಗಿ ಈ ವಾಕ್ಯ ನಮಗೆ ಆರಂಭಿಸುತ್ತದೆ. 2 ಪೇತ್ರ 1:19 ಪ್ರವಾದನ ವಾಕ್ಯ ಎಂಬುದಾಗಿ ಆರಂಭವಾಗುತ್ತೆ. ಆ ಪ್ರವಾದನ ವಾಕ್ಯವನ್ನು ಗಮನಿಸುವುದೇ ಒಳ್ಳೆಯದು ಅಂತ ಹೇಳ್ತಾ ಇದೆ. ಆ ಪ್ರವಾದನ ವಾಕ್ಯವೇ ಒಂದು ಸಂಭವ ನಡೆಯುವಾಗ ಇದು ಯಾವ ರೀತಿ ಮುಗಿಯುತ್ತೆ ಎನ್ನುವಂತಹ ಭಯ ಬರುತ್ತೆ ನೋಡಿ. ಇನ್ನು ಅಷ್ಟೇ ಅಲ್ವಾ ಎಂಬುದಾಗಿ ನಮ್ಮಲ್ಲಿ ಒಂದು ಭೀತಿ ಉಂಟಾಗುತ್ತೆ ನೋಡಿ. ಆ ಸಂದರ್ಭದಲ್ಲಿ ಈ ಪ್ರವಾದನ ವಾಕ್ಯಗಳನ್ನು ಗಮನಿಸುವುದಾದರೆ ಈ ಸಮಸ್ಯೆ ಎಷ್ಟು ಕಾಲ ಮುಂದುವರಿಯುತ್ತೆ,
ಇದು ಎಷ್ಟು ದೂರದಲ್ಲಿ ಎಷ್ಟು ಜನಗಳನ್ನು ಬಾಧಿಸುತ್ತೆ, ಇದು ಏನು, ಇದರ ಹಿನ್ನೆಲೆ ಏನು ಎನ್ನುವಂಥ ಹಲವು ಕಾರ್ಯವನ್ನು ಸ್ಪಷ್ಟವಾಗಿ ನಮಗೆ ತೋರಿಸುತ್ತದೆ. ಆದ್ದರಿಂದ ಅವರು ಹೇಳ್ತಾರೆ, ವಾಕ್ಯವನ್ನು ಗಮನಿಸುವುದು ಒಳ್ಳೆಯದು, ಆದರೆ ಕತ್ತಲೆಯ ದಿನಗಳಲ್ಲಿ ಪ್ರವಾದನ ವಾಕ್ಯವನ್ನು ಗಮನಿಸುವಂಥದ್ದು ಒಳ್ಳೆಯದು ಎಂಬುದಾಗಿ ಅವರು ಹೇಳ್ತಾರೆ. ಹಾಗಾದರೆ ನಾವು ಜೀವಿಸುವ ಕಾಲ ಕತ್ತಲೆ ಕಾಲ ಅಂತ ಗೊತ್ತು ನಮಗೆ. ಈಗ ಬಾಳುವುದು ಎನ್ನುವುದೇ ಬಹಳ ಕಠಿಣವಾದ ಪರಿಸ್ಥಿತಿಯಲ್ಲಿ ದಾಟಿ ಹೋಗುತ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಏನೇ ನೋಡಿದ್ರೂ ನಮಗೆ ಭಯವಾಗಿರುವಂಥದ್ದಾಗಿದೆ. ಏನು ನಡೆಯುತ್ತೆ ಎಂಬುದಾಗಿ ಗೊತ್ತಿಲ್ಲ. ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ಗೊತ್ತಿಲ್ಲ. ಒಂದು ಕಾಲದಲ್ಲಿ ಭವಿಷ್ಯದ ಕುರಿತಾಗಿ ಬಹಳ ಪ್ಲ್ಯಾನ್ ಯೋಜನೆ ಮಾಡ್ತಾ ಇದ್ವಿ. ಇವತ್ತೆಲ್ಲ ಭವಿಷ್ಯ ಎನ್ನುವುದು ಇದೆಯಾ, ಅದು ಎಷ್ಟೋ ಕಾಲ ಇರುತ್ತೆ ಎನ್ನುವಂತಹ ಭಯ ನಮ್ಮಲ್ಲಿ ಬಂದಿದೆ. ಈ ಒಂದು ಕತ್ತಲೆಯ ಕಾಲದಲ್ಲಿಯೇ ಪ್ರವಾದನ ವಾಕ್ಯಗಳನ್ನು ನೀವು ಗಮನಿಸಿರುವಂಥದ್ದು ಒಳ್ಳೆಯದಾಗಿರುತ್ತದೆ ಎಂಬುದಾಗಿ ಪೇತ್ರನು ನಮಗೆ ಆಲೋಚನೆ ಹೇಳ್ತಾ ಇದ್ದಾರೆ. ಆದ್ದರಿಂದ ಪ್ರವಾದನೆಗಳಿಗೆ ಮುಖ್ಯತ್ವವನ್ನು ಕೊಡಬೇಕು. ಅನಂತರ ಎರಡನೇ ಕಾರ್ಯ, ನಾವು ಯಾಕೆ ಪ್ರವಾದನ ವಾಕ್ಯಗಳನ್ನು ಓದಬೇಕು ಸತ್ಯವೇದ ಹೇಳುತ್ತದೆ. ಕಡೆಯ ದಿನಗಳು ಎನ್ನುವಂಥದ್ದು ಸುಳ್ಳು ಅಧಿಕವಾಗುವ ಕಾಲ. ಕಡೆಯ ಕಾಲದಲ್ಲಿ ಸುಳ್ಳೆ, ಎಲ್ಲ ಸ್ಥಳದಲ್ಲಿಯೂ ಸುಳ್ಳೆ. ಮುಂದೆಲ್ಲ ನೋಡುವುದಾದರೆ ಚಿಕ್ಕ ಮಕ್ಕಳ ಒಳಗೆ ಸುಳ್ಳು ಹೇಳ್ತಾ ಇದ್ರು. ಮನುಷ್ಯರು ಒಬ್ಬರೊಂದಿಗೆ ಒಬ್ಬರು ಕೆಲವೊಂದು ಇಕ್ಕಟ್ಟದ ಪರಿಸ್ಥಿತಿಯಲ್ಲಿ ಒಂದು ಸುಳ್ಳನ್ನು ಮಾತಾಡ್ತಾ ಇದ್ರು, ವ್ಯಾಪಾರದಲ್ಲಿ ಸುಳ್ಳು ಹೇಳ್ತಾ ಇದ್ರು. ಆದರೆ ಇವಾಗಿರುವ ಕಾಲದಲ್ಲಿ ದೊಡ್ಡ ಆಳ್ವಿಕೆ ಮಾಡುವವರು ಕೂಡ, ದೊಡ್ಡ ದೊಡ್ಡ ಅಧಿಪತಿಯಾಗಿರುವವರು ಕೂಡ, ನಂಬಿಕೆಗೆ ಸೀಮಿತವಾದವರು ಎಂಬುದಾಗಿ ಅಂದುಕೊಳ್ಳುವವರು ಎಲ್ಲರೂ ಸರ್ವಸಾಧಾರಣವಾಗಿ ಸುಳ್ಳಾಗಿರುವ ಮಾಹಿತಿಗಳು. ಹಾಗಾದರೆ ಇದು ಕಡೆಯ ಕಾಲದ ಒಂದು ಗುಣಾತಿಶಯ. ಕಡೆಯ ಕಾಲ ಏನು ಮಾಡುತ್ತೆ ಅಂದರೆ ಸುಳ್ಳುಗಳನ್ನು ಅಧಿಕಪಡಿಸುವಂಥ ಒಂದು ಕಾಲ. ಸತ್ಯವೇದ ಹೇಳುತ್ತದೆ, 1 ತಿಮೋತಿಯ ಪುಸ್ತಕ 4ನೇ ಅಧ್ಯಾಯ 1ನೇ ವಾಕ್ಯ. ನಾನು ಇದರ ನಡುವೆ ಒಂದು ಚಿಕ್ಕ ಕಾರ್ಯವನ್ನು ಹೇಳ್ತೀನಿ. ನಾವು ಈ ಕಾರ್ಯಕ್ರಮದಲ್ಲಿ ಆರಂಭಿಸಿ ಪ್ರವಾದನೆಗಳನ್ನು ಧ್ಯಾನ ಮಾಡುವುದರಿಂದ ನೀವು ಒಂದು ಪ್ರತ್ಯೇಕ ಪುಸ್ತಕವನ್ನು ಇಟ್ಕೋಬೇಕು. ಅದರಲ್ಲಿ ಕಾರ್ಯಕ್ರಮದ ಹೆಸರನ್ನು ಹಾಕಿ ಏನು ಹೇಳಿದೆ ನಿಮಗೆ, ಪ್ರವಾದನೆಯ ಲೋಕ ಎಂಬುದಾಗಿ ಪ್ರತ್ಯೇಕ ಬರೆದಿಟ್ಕೊಳ್ಳಿ. ಇನ್ನು ಮುಂದೆ ಪ್ರತಿ ವಾಕ್ಯವನ್ನು ಹೇಳ್ತಾ ಇರ್ತೀನಿ. ಆ ವಾಕ್ಯಗಳ ಒಳಗೆ ಮರೆಯಾಗಿರುವ ಹಲವು ಕಾರ್ಯಗಳನ್ನು ನಾವು ಕಂಡುಹಿಡಿಯಲಿದ್ದೇವೆ. ಅವೆಲ್ಲವನ್ನು ನೀವು ಸುಮ್ಮನೆ ಕುಳಿತು ಒಂದು ಕಾರ್ಯಕ್ರಮದ ಹಾಗೆ ನೋಡುವುದಾದರೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಅವೆಲ್ಲವನ್ನು ಬರೆದಿಟ್ಟುಕೊಂಡು ನೀವು ಸತ್ಯವೇದದೊಂದಿಗೆ, ಇವು ಕಾರ್ಯಕ್ರಮದ ನಂತರ ಸತ್ಯವೇದದೊಂದಿಗೆ ಹೋಲಿಕೆ ಮಾಡಿ ನೋಡಿ, ಇದು ಹಿಂಗೆ ಹೇಳುತ್ತಾ ಹಂಗೆ ಹೇಳುತ್ತಾ ಎಂಬುದಾಗಿ ಸಂಶೋಧನೆ ಮಾಡಿ ನೋಡಿದ್ರೆ ಬಹಳ ಕಾರ್ಯಗಳನ್ನು, ಆಶ್ಚರ್ಯವಾಗಿರುವ ಹಲವು ಸಂದೇಶಗಳನ್ನು ಪ್ರವಾದನ ಪುಸ್ತಕಗಳ ಮುಖಾಂತರವಾಗಿ ನೀವು ಕಂಡುಕೊಳ್ಳಲು ಸಾಧ್ಯ. ಆದ್ದರಿಂದ ಮುಂದಿನ ವಾರದಿಂದ ನೀವು ಈ ಕಾರ್ಯಕ್ರಮಕ್ಕೆ ಬರುವಾಗ ಒಂದು ಪ್ರತ್ಯೇಕ ಪುಸ್ತಕ ಇಟ್ಕೊಂಡಿರಬೇಕು, ಸತ್ಯವೇದವನ್ನು ಪಕ್ಕದಲ್ಲಿ ಇಟ್ಕೊಂಡಿರಬೇಕು. ವಾಕ್ಯವನ್ನು ನಾನು ಹೇಳ್ತಿರ್ಬೇಕಾದ್ರೆ ಅದನ್ನು ಬರೆದುಕೊಳ್ಳಬೇಕು. ಅದರಲ್ಲಿ ಏನೆಲ್ಲ ಮುಖ್ಯವಾದ ಪಾಯಿಂಟ್ಸ್ ಹೇಳ್ತೀನೋ ಅವುಗಳನ್ನು ನೀವು ಬರೆದಿಟ್ಟುಕೊಂಡು ನೀವು ಮುಂದುವರೆದು ಧ್ಯಾನ ಮಾಡಬೇಕು. ಸರಿ, ಇವಾಗ ನಾವು ನೋಡೋಣ. 1 ತಿಮೋತಿಯ ಪುಸ್ತಕ 4ನೇ ಅಧ್ಯಾಯ 1ನೇ ವಾಕ್ಯ ಹೇಳುತ್ತದೆ ಅಂದರೆ, ಆದರೂ ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ ಎಂದು ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ. ಹಾಗಾದರೆ ಈ ಕಡೆಯ ಕಾಲ ಎನ್ನುವಂಥದ್ದು ಮನಸ್ಸಾಕ್ಷಿಯಲ್ಲಿ ನಾವು ಹೇಳುವುದು ತಪ್ಪು ಅಂತ ಗೊತ್ತು ಅವನಿಗೆ. ಆದರೆ ಧೈರ್ಯವಾಗಿ, ಯಾವ ವಿಧವಾಗಿರುವ ಒಂದು ಮನಗೊಂದಲವಿಲ್ಲದೆ, ಸುಳ್ಳು ಹೇಳ್ತಾ ಇದ್ದೀವಲ್ಲ ಎನ್ನುವಂತಹ ಯಾವ ತಪ್ಪಿತಸ್ಥ ಭಾವನೆ ಇಲ್ಲದೆ ಸರಳವಾಗಿ ಮಾತಾಡ್ತಾರೆ. ನಾನು ಬಹಳ ಆಶ್ಚರ್ಯಪಟ್ಟಿದ್ದು ಏನಂತ ನೋಡೋದಾದರೆ, ಈ ಯುದ್ಧ ಕಾಲಗಳು ಉಂಟು ನೋಡಿ. ಯುದ್ಧ ಕಾಲಗಳಲ್ಲಿ ಯುದ್ಧದಲ್ಲಿ ತೊಡಗುವಂತಹ ದೇಶಗಳು ಅವರು ಕೊಡುವಂತಹ ಅರಿಕೆಗಳನ್ನು ಪ್ರತಿದಿನ ನೀವು ನೋಡುವುದಾದರೆ ಯಾವುದು ಸತ್ಯ ಎಂಬುದಾಗಿ ಕಂಡುಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ. ಒಂದು ದೇಶದವರು ಹೇಳುತ್ತಾರೆ, ನಾವು ಜಯ ಹೊಂದಿದ್ದೇವೆ, ಇನ್ನು ಮುಂದೆ ದೇಶದಲ್ಲಿ ಏನೂ ಇಲ್ಲ ಎಂಬುದಾಗಿ ಹೇಳ್ತಾರೆ. ಮರುದಿನ ನೋಡುವುದಾದರೆ ಬಾಧಿಗೊಳಪಟ್ಟ ದೇಶ ಎಂಬುದಾಗಿ ನಾವು ನಡೆಸುತ್ತಿದ್ದಂತಹ ದೇಶ ಯಾರು ಹೇಳಿದ್ದು? ಯುದ್ಧದಲ್ಲಿ ನಮಗೆ ಜಯ ಅಂತ ಅವ್ರು ಹೇಳ್ತಾರೆ. ಅನಂತರ ಹೊಸ ಕಾರ್ಯವೆಲ್ಲ ಅವ್ರು ಹೇಳ್ತಾರೆ. ಅದನ್ನು ನೋಡಬೇಕಾದ್ರೆ ನಮಗೆ ಒಂದು ದೊಡ್ಡ ಸ್ಥಳದಲ್ಲಿರುವಂತಹ, ಲೋಕದಲ್ಲಿ ಬಹುಮುಖ್ಯವಾಗಿರುವ ಸ್ಥಳಗಳಲ್ಲಿರುವಂತಹ ಒಂದು ದೇಶವನ್ನು ಮುನ್ನಡೆಸಿ ಹೋಗುವಂತಹ ಒಂದು ಸೈನ್ಯವನ್ನು ಮುನ್ನಡೆಸಿ ಹೋಗುವವರು ಕೂಡ ಸರ್ವಸಾಧಾರಣವಾಗಿ ಫೇಕ್ ನ್ಯೂಸ್ ಹೇಳ್ತಾರಲ್ವಾ. ಅದು ಯಾಕೆ ಅಂತ ಕೇಳುವುದಾದರೆ, ಕಡೆಯ ದಿನಗಳ ಗುಣಾತಿಶಯಗಳು ಅದುವೇ ಸುಳ್ಳು. ನಿಜ ಮಾತಾಡಬೇಕಾದರೆ ತಡವರಿಸ್ತಾರೆ. ಈ ಕಡೆಯ ಕಾಲದಲ್ಲಿ ಸುಳ್ಳು ಹೇಳಬೇಕಾದ್ರೆ ಸರಳವಾಗಿ ಮಾತಾಡ್ತಾರೆ. ಸರಳವಾಗಿ ಯೋಚನೆ ಮಾಡದೆ ಮಾತಾಡ್ತಾರೆ. ಹಿಂಗೆ ಕಂಡ್ರಿ ಅದು ನೋಡದೆ ಎಂಬುದಾಗಿ ಒಡೆದು ಮಾತಾಡ್ತಾರೆ.
ಎರಡನೇದಾಗಿ ನೋಡಿ, ಈ ರೀತಿ ಸುಳ್ಳಾಡುವವರು ಎಲ್ಲ ಕ್ಷೇತ್ರಗಳಲ್ಲಿ ಇರುತ್ತಾರೆ. ಅದುವೇ ಬಹಳ ಗಮನಿಸಬೇಕಾಗಿರುವ ಕಾರ್ಯ. ಎಲ್ಲ ಕ್ಷೇತ್ರದಲ್ಲಿಯೂ, ವ್ಯಾಪಾರದಲ್ಲಿ ಒಂದು ವಸ್ತು ಒಳ್ಳೆಯದು ಎಂಬುದಾಗಿಯೇ ಮಾರಾಟ ಮಾಡ್ತಾರೆ. ತಗೊಂಡ್ರೆ 10 ದಿನಗಳಲ್ಲಿ ಅದು ಹಾಳಾಗಿ ಹೋಗುತ್ತದೆ. ಅನಂತರ ಉಪಯೋಗಕ್ಕೆ ಅದು ಬರುವುದೇ ಇಲ್ಲ. ಇವಾಗಿರುವ ಕಾಲದಲ್ಲಿ ವ್ಯಾಪಾರದಲ್ಲಿ ಸುಳ್ಳು, ಎಲ್ಲವುಗಳಲ್ಲಿ ಆ ಸುಳ್ಳು ಮರೆಯಾಗಿರುವುದನ್ನು ನೋಡ್ತಾ ಇದ್ದೀವಿ. ಸರಿ, ಹೊರ ಪ್ರಪಂಚ ಬಿಟ್ಬಿಡಿ. ಕರ್ತನ ಮಕ್ಕಳ ನಡುವೆ ನೀವು ನೋಡುವುದಾದರೆ ಸುಳ್ಳಾಗಿರುವ ಸೇವಕರುಗಳು, ಸೇವೆಯಲ್ಲಿ ಬಹಳ ಸುಳ್ಳಾಗಿರುವಂಥ ಸೇವಕರುಗಳು ಎದ್ದು ಬರ್ತಾರೆ ಈ ಕಡೆಯ ಕಾಲದಲ್ಲಿ. ಪ್ರಕಟಣೆ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನೋಡುವುದಾದರೆ ಸುಳ್ಳು ಅಪೊಸ್ತಲರು ಎಂಬುದಾಗಿ ಒಂದು ಪದವನ್ನು ನೋಡ್ತೀರಾ. ಅವರು ಆ ದಿನಗಳಲ್ಲಿಯೇ, ಅಪೊಸ್ತಲರು ಇದ್ದಂತಹ ಕಾಲದಲ್ಲಿಯೇ ನಿಜವಾದ ಅಪೊಸ್ತಲರ ಹಾಗೆ ತಮ್ಮನ್ನು ತಾವೇ ಅಪೊಸ್ತಲರು ಎಂಬುದಾಗಿ ಕರೆದುಕೊಳ್ಳುವಂತಹ, ಕರ್ತನಿಂದ ಏರ್ಪಡಿಸಲ್ಪಡದಿರುವ ಅಡ್ಡ ದಾರಿಯಲ್ಲಿ ಬಂದಂತಹ ಹಲವು ಕಳ್ಳ ಸುಳ್ಳು ಅಪೊಸ್ತಲರ ಕುರಿತಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಆಗಲೇ ಆ ರೀತಿ ಆರಂಭವಾಗಿದ್ದರೆ ಈಗ ಸರ್ವಸಾಧಾರಣವಾಗಿ ಸೇವೆಯಲ್ಲಿ 100ಕ್ಕೆ 60ರಷ್ಟು ಅಥವಾ 70ರಷ್ಟರವರೆಗೂ ಸುಳ್ಳಾಗಿರುವ ಸೇವಕರು, ತಮ್ಮನ್ನು ತಾವೇ ಸೇವಕರು ಎಂಬುದಾಗಿ ಏರ್ಪಡಿಸಿಕೊಂಡವರು. ಸತ್ಯವೇದ ಹೇಳುತ್ತದೆ, ಆರೋನನ ಹಾಗೆ ಒಬ್ಬನು ಸೇವೆಗೆ ಕರೆಯದೇ ವಿನಃ ಒಬ್ಬನು ಇಂಥ ವಿಧವಾಗಿರುವ ಘನವಾದ ಸೇವೆಗೆ ತಾನಾಗಿ ಏರ್ಪಡಿಸಿಕೊಳ್ಳಲಾಗುವುದಿಲ್ಲ. ಇವತ್ತು ಒಂದು ಸ್ಥಾಪನೆ ಒಬ್ಬ ಸೇವಕನನ್ನು ರೂಪಿಸುವಂಥದ್ದಾಗಿದೆ. ಇವತ್ತು ಒಬ್ಬ ಮನುಷ್ಯನು ತನ್ನನ್ನು ತಾನೇ ಒಬ್ಬ ಸೇವಕನಾಗಿ ರೂಪಿಸಿಕೊಳ್ಳುತ್ತಾನೆ. ಒಂದು ಶಿಲ್ಬೆ ತಗೊಂಡು ಹಾಕೊಬಹುದು, ಒಂದು ಅಂಗಿಯನ್ನು ಧರಿಸಿಕೊಳ್ಳಬಹುದು, ಅಥವಾ ಕೈಯಲ್ಲಿ ಒಂದು ಸತ್ಯವೇದವನ್ನು ಹಿಡಿದುಕೊಳ್ಳಬಹುದು. ನಮಗೆ ನಾವೇ ಟೀಚರ್, ಅನಂತರ ಒಂದು ಪ್ರಾಫೆಟ್, ಪಾಲಕ, ಅಪೋಸ್ತಲ ಎಂಬುದಾಗಿ ಹೇಳಿ ನಮಗೆ ನಾವೇ ಪಟ್ಟವನ್ನು ಹಾಕಿಕೊಳ್ಳಬಹುದು. ಈ ರೀತಿಯಾಗಿ ಅಡ್ಡದಾರಿಯಲ್ಲಿ ತಮ್ಮಷ್ಟಕ್ಕೆ ತಾವೇ ರೂಪಿಸಿಕೊಂಡಂಥ ಸೇವಕರುಗಳು ಹೇರಳವಾಗಿ ಅಧಿಕವಾಗ್ತಾರೆ. ಅವರು ಹೇಳುವುದೆಲ್ಲ ಸುಳ್ಳಾಗೇ ಇರುತ್ತೆ. ಸರಿಯಾಗಿ ಅವರಿಗೆ ಬೈಬಲ್ ಗೊತ್ತಿರಲ್ಲ, ದೇವರೊಂದಿಗೆ ಹತ್ತಿರವಾದ ಒಂದು ಸಂಬಂಧ ಇರುವುದಿಲ್ಲ, ಚೆನ್ನಾಗಿ ಪ್ರಾರ್ಥನೆ ಮಾಡಲ್ಲ, ಕರ್ತನ ಸತ್ಯವೇದ ಕುರಿತಾಗಿ ಒಂದು ಮೂಲತಃ ಜ್ಞಾನ ಇಲ್ಲದೆ ಇರುತ್ತದೆ. ಸುಳ್ಳು ಅಪೊಸ್ತಲರು ಅವರು ನೋಡ್ತಾರೆ, ಅಪೊಸ್ತಲರ ಸೇವೆ ಚೆನ್ನಾಗಿದೆಯಲ್ಲ, ಹಲವು 100 ಸಾವಿರಾರು ಜನಗಳು ಅವರೆಲ್ಲರೂ ನಮ್ಮನ್ನು ನೋಡಿ ಪಾಸ್ಟರ್ ಎಂಬುದಾಗಿ ಹೇಳಬೇಕಾದ್ರೆ, ಅಪೊಸ್ತಲರು ಅಂತ ಹೇಳಬೇಕಾದ್ರೆ, ಅವರು ನಮಗೆ ದಶಮಭಾಗ ಕಾಣಿಕೆಯನ್ನು ತಂದು ಕೊಡುವುದಕ್ಕೆ ನಾವು ಬಹಳ ಕಷ್ಟವನ್ನು ಪಡದೆ ನಮ್ಮ ಜೀವನದ ಕಾರ್ಯವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಸುಲಭವಾದ ಮಾರ್ಗವಾಗಿದೆಯಲ್ಲ. ಆ ರೀತಿಯಾಗಿ ಕಲಿತುಕೊಂಡಂತಹ ಕೆಲವರು ಅಡ್ಡದಾರಿಯಲ್ಲಿ ನುಗ್ಗಿ ಕರ್ತನು ತಮ್ಮನ್ನು ಎಬ್ಬಿಸದೇ ಇದ್ದರು, ಕರ್ತನು ತಮ್ಮನ್ನು ಆ ಸೇವೆಗೋಸ್ಕರವಾಗಿ ಆರಿಸಿಕೊಳ್ಳದೇ ಇದ್ದರು, ತಮ್ಮನ್ನು ತಾವೇ ಸೇವಕರಾಗಿ ಮಾಡಿಕೊಂಡಿರುವವರು ಬಹಳ ಇದ್ದಾರೆ. ಇದು ಅಪೊಸ್ತಲರಲ್ಲಿ ಮಾತ್ರವಲ್ಲ, ಸಭಾಪಾಲಕರಲ್ಲಿದ್ದಾರೆ, ಪ್ರವಾದಿಗಳಲ್ಲಿ ಇದ್ದಾರೆ, ಎಲ್ಲ ಸೇವೆಯಲ್ಲಿಯೂ ಇದ್ದಾರೆ, 5 ವಿಧವಾಗಿರುವ ಸೇವೆಯಲ್ಲಿಯೂ ಇದ್ದಾರೆ. ಅದನ್ನೇ ಸತ್ಯವೇದ ಹೇಳುತ್ತದೆ. ಹಾಗಾದರೆ ಸುಳ್ಳಾದ ಸೇವಕರು. ಪ್ರಕಟಣೆ ಪ್ರವಾದನೆ ಗ್ರಂಥ 2:2, ನಿನ್ನ ಕೃತ್ಯಗಳನ್ನು, ನಿನ್ನ ಪ್ರಯಾಸಗಳನ್ನು, ನಿನ್ನ ತಾಳ್ಮೆಯನ್ನು, ನೀನು ದುಷ್ಟರನ್ನು ಸಹಿಸಲಾಗದೆ ಇರುವಂಥದ್ದನ್ನು, ಅಪೊಸ್ತಲರು ಅಲ್ಲದಿದ್ದರೂ ತಮ್ಮನ್ನು ಅಪೊಸ್ತಲರು ಎಂಬುದಾಗಿ ಹೇಳುವಂಥದ್ದನ್ನು ನೀನು ಪರಿಶೋಧಿಸಿ ಅವರನ್ನು ಸುಳ್ಳರು ಎಂಬುದಾಗಿ ಕಂಡುಕೊಂಡದ್ದನ್ನು ಬಲ್ಲೆನು. ಹಾಗಾದರೆ ಅಪೊಸ್ತಲರು ಅಲ್ಲದೆ ಇರುವವರು ತಮ್ಮನ್ನು ಅಪೊಸ್ತಲರು ಎಂಬುದಾಗಿ ಹೇಳುವಂತಹ ಅವರನ್ನು ಸತ್ಯವೇದ ಹೆಂಗೆ ಹೇಳುತ್ತೆ ಅಂದರೆ ಸುಳ್ಳರು. ಆ ಸುಳ್ಳರನ್ನು ನೀನು ಶೋಧನೆ ಮಾಡಿ ಅರ್ಥ ಮಾಡ್ಕೊಂಡಿದೀಯಾ? ಇವತ್ತು ಹಲವರು ಅದನ್ನು ಶೋಧಿಸಿ ಅರ್ಥ ಮಾಡ್ಕೊಳಲ್ಲ. ಒಬ್ಬ ಅಪೊಸ್ತಲನಿಗೆ ಉಂಟಾಗಿರುವಂತಹ ಆ ಮನಪಕ್ವತೆ ಇದೆಯಾ ನಿನಗೆ? ಅಪೊಸ್ತಲನಿಗಿರುವಂತಹ ಒಂದು ದರ್ಶನವಿದೆಯಾ? ಇವತ್ತು ಬಹಳ ಮಂದಿ ನೋಡಿ ಅಡ್ಡದಾರಿಯಲ್ಲಿ ನುಗ್ಗಿ ತಮ್ಮನ್ನೇ ತಾವು ಬಿಷಪ್ ಅಂತ ಹೇಳ್ತಾರೆ, ದೊಡ್ಡವರು, ಅಯ್ಯರು ಅಂತ ಹೇಳ್ತಾರೆ, ಅಪೊಸ್ತಲರು ಎಂಬುದಾಗಿ ಎಲ್ಲ ಹೇಳ್ತಾರೆ. ಇವರು ಹೋಗಿ ರಾಜಕೀಯ ವ್ಯಕ್ತಿಗಳೊಂದಿಗೆ ನಿಂತಿರ್ತಾರೆ, ಅಥವಾ ಬೇರೆ ಎಲ್ಲಿ ಲಾಭ ಇದೆಯೋ ಅಲ್ಲೋಗಿ ಅಲ್ಲೆಲ್ಲ ಅವರು ನಿಂತ್ಕೋತಾರೆ. ತಮ್ಮನ್ನು ಆ ಸೇವಕರೇ ಎಂಬುದಾಗಿ ಜನಗಳ ಬಳಿ ಎಸ್ಟಾಬ್ಲಿಷ್ ಮಾಡುವುದಕ್ಕೆ ಅಷ್ಟೊಂದು ಪ್ರಯತ್ನ ಮಾಡ್ತಾರೆ. ಇದು ಇವತ್ತು ನೆನ್ನೆ ಅಲ್ಲ. ಪ್ರಕಟಣೆ ಪ್ರವಾದನೆ ಗ್ರಂಥ ಬರೆಯಲ್ಪಟ್ಟಂತಹ ಕಾಲದಲ್ಲಿಯೇ, ಎಫೆಸ ಸಭೆ ಇದ್ದಂಥ ಕಾಲದಲ್ಲಿಯೇ ಇಂಥವರು ಬಹಳ ಮಂದಿ ಇದ್ದಿದ್ದಾರೆ. ಹಾಗಾದರೆ ಸೇವೆಗಳಲ್ಲಿ ಎಲ್ಲವನ್ನ ನಾವು ನಂಬಲು ಸಾಧ್ಯವಿಲ್ಲ. ಒಳ್ಳೆಯ ಸೇವೆ ಇದೆ, ಸುಳ್ಳಾಗಿರುವ ಸೇವೆಯೂ ಇದೆ. ಸರಿ, ಅನಂತರ ನೋಡಿ, ಸುಳ್ಳಾದ ಆಜ್ಞೆಗಳು, ಸುಳ್ಳಾದ ಕಟ್ಟಳೆಗಳು, ಮ್ಯಾನ್ ಮೇಡ್ ಡಾಕ್ಟ್ರೈನ್ಸ್ ಇವರಾಗಿ ರೂಪಿಸ್ತಾರೆ. ಕರ್ತನು ಹೇಳಿರೋದಿಲ್ಲ, ಇವರಾಗಿ ಒಂದು ಇದನ್ನು ಮಾಡಬಾರ್ದು, ಕರ್ತನು ಆ ರೀತಿ ಹೇಳಿದ್ದಾರೆ, ಈ ರೀತಿ ಹೇಳಿದ್ದಾರೆ. ಇವರೆಲ್ಲ ಯಾರು ಅಂತ ಕೇಳಿದರೆ ಕರ್ತನು ಹೇಳಿದ್ದಲ್ಲ, ಇವರಾಗಿ ಹಳೆಯ ಒಡಂಬಡಿಕೆಯನ್ನು ಓದಿ ಆ ರೀತಿಯಾಗಿ ಮಾಡುವಂಥದ್ದು. ಹಲವು ಹೊಸ ಕಟ್ಟಳೆಗಳನ್ನು
ಆಜ್ಞೆಗಳನ್ನು ಜನಗಳಿಗೆ ಹೇಳಿ ಅವರನ್ನು ಭ್ರಮಿಸುವಂತೆ ಮಾಡಿ ತಮ್ಮನ್ನು ಹಿಂಬಾಲಿಸುವಂತೆ ಮಾಡಬೇಕು. ಅದು ಸತ್ಯವೇದಕ್ಕೆ ಹೋಲಿಕೆಯಾಗಿದೆಯಾ ಅಥವಾ ದೂರವಿದೆಯಾ ಎಂಬುದರ ಬಗ್ಗೆ ಅವರು ಯೋಚನೆ ಮಾಡೋದಿಲ್ಲ. ಈಗ ಸಮೀಪ ಕಾಲಗಳಲ್ಲಿ ಇಂಥವರು ಸಭೆಗಳ ಒಳಗೆ ಎದ್ದು ಬರುತ್ತಾರೆ. ಅವರೇನು ಮಾಡ್ತಾರೆ ಅಂತ ನೋಡ್ಬೋದಾದರೆ ಸುಳ್ಳಾಗಿರುವಂಥ ಆಜ್ಞೆಗಳನ್ನು ಕೊಡ್ತಾರೆ. ಜನಗಳಿಗೆ ಈ ರೀತಿಯೇ ದೇವರು ಹೇಳಿದ್ದಾರೆ, ಈ ರೀತಿಯಾಗಿ ನೀವು ನಡೆಯಬೇಕು ಎಂಬುದಾಗಿ ಹೇಳಿದ್ದಾರೆ. ಸಮೀಪದಲ್ಲಿ ನೀವು ಗಮನಿಸುವುದಾದರೆ ಈ ಹಳೆಯ ಒಡಂಬಡಿಕೆಯ ಆರಾಧನೆಗಳು ಉಂಟು ನೋಡಿ. ಏಕೆಂದರೆ ಹೊಸ ಒಡಂಬಡಿಕೆಯ ಕಾಲದಲ್ಲಿ ನಾವು ಆರಾಧನೆ ಮಾಡಿ ಅದೆಲ್ಲ ಸೋತು ಹೋಗಿದ್ದಾರೆ. ಹಾಗಾಗಿ ಹೊಸದಾಗಿ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ತುತ್ತೂರಿಯನ್ನು ಊದಿದರೆ ಮಾತ್ರ ಸಭೆಯಲ್ಲಿ ನೋಡಿ, ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ, ತುತ್ತೂರಿಯನ್ನು ಊದಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆ ರೀತಿಯಾಗಿ ಆರಾಧನೆಯ ಕ್ರಮವನ್ನು ತಂದು ಇದುವೇ ಕಟ್ಟಳೆ, ಇದುವೇ ಆರಾಧನೆ ಎಂಬುದಾಗಿ ಹೊಸ ಕಾರ್ಯಗಳನ್ನು ರೂಪಿಸುವುದನ್ನು ನೋಡ್ತಾ ಇದ್ದೀವಿ. ನನಗೆ ಗೊತ್ತಿದ್ದು ಸ್ವಲ್ಪ ದಿನಗಳ ಹಿಂದೆ ಒಂದು ದೊಡ್ಡ ಪಟ್ಟಣದಲ್ಲಿ ಒಬ್ಬ ಸೇವಕರು ಅವರು ಇಸ್ರೇಲ್ಗೆ ಹೋಗಿ ಕೆಲವು ದಿನ ಪ್ರಾರ್ಥನೆ ಮಾಡಕ್ಕೆ ಹೋಗ್ತೀನಿ ಅಂತ ಅವರು ಹೋಗಿ ಹಿಂದಿರುಗಿ ಬಂದು ಒಂದು ಸಭೆ ಇದೆ ಅವರಿಗೆ. ಆ ಸಭೆಯಲ್ಲಿ ಇರುವವರ ಬಳಿ ಅವರು ಹೇಳಿದರು, ನಾನು ಹೋಗಿ ಪ್ರಾರ್ಥನೆ ಮಾಡಿದಾಗ ದೇವರು ನನಗೆ ಕೆಲವೊಂದು ಆಜ್ಞೆಗಳನ್ನು ಕೊಟ್ಟರು. ನಿತ್ಯ ಒಡಂಬಡಿಕೆ ಎಂಬುದಾಗಿ ಕೆಲವೊಂದು ಕಾರ್ಯವನ್ನು ದೇವರು ಏರ್ಪಡಿಸಿದ್ದಾರೆ, ಅದನ್ನು ಮಾರ್ಪಡಿಸಬಾರದು. ಆ ರೀತಿಯಾಗಿ ನಾವೇನು ಮಾಡಬೇಕು ಅಂದರೆ, ಇನ್ನು ಮುಂದೆ ಬರುವ ದಿನಗಳಲ್ಲಿ ಶನಿವಾರ ನಾವು ಸಬ್ಬತ್ ದಿನವಾಗಿ ಆಚರಿಸಬೇಕು. ಎರಡನೇದಾಗಿ ಪುರುಷರೆಲ್ಲ ಸುನ್ನತಿಯನ್ನು ಮಾಡಿಸಿಕೊಳ್ಳಬೇಕು ಎಂಬುದಾಗಿ ಹೇಳಿದರು. ಇದು ದೇವರೇ ನೇರವಾಗಿ ನನ್ನ ಬಳಿ ಮಾತಾಡಿದರು. ಹಲವರು ತಪ್ಪಾಗಿ ಅರ್ಥ ಮಾಡಿಕೊಂಡು ನಾನು ಕೊಟ್ಟಂತಹ ನಿತ್ಯ ಒಡಂಬಡಿಕೆಯನ್ನು ಮರೆತು ಹೋಗಿದ್ದಾರೆ. ಹಾಗಾಗಿ ನಾವೆಲ್ಲ ದೇವರಿಂದ ಕರೆಯಲ್ಪಟ್ಟವರು, ದೇವರು ನಮಗೆ ಕಟ್ಟಳೆಯನ್ನು ಪ್ರಕಟಿಸಿದ್ದಾರೆ. ಆ ರೀತಿಯಾಗಿ ಹೇಳಬೇಕಾದರೆ ಇದು ನಡೆದಂತಹ ಒಂದು ನಿಜ ವಿಷಯ. ಆ ಸಭೆಯಲ್ಲಿರುವಂತಹ ಪುರುಷರು ಬಹಳ ಮಂದಿ, 130ಕ್ಕಿಂತ ಅಧಿಕ ಮಂದಿ ಅವರು ಸುನ್ನತಿಯನ್ನು ಮಾಡಿಸಿಕೊಂಡರು. ಆ ಸಭೆ ಇವಾಗಿದೆಯಾ ಇಲ್ವಾ ನನಗೆ ಗೊತ್ತಿಲ್ಲ. ನಾನು ಹೇಳುತ್ತಿದ್ದಂಥ ಈ ಸಂಭವ ನಡೆದದ್ದು ಹೆಚ್ಚು ಕಡಿಮೆ 10 ವರ್ಷಕ್ಕಿಂತ ಮೇಲಾಗಿರ್ಬೋದು. ಆ ಸಭೆಗೆ ಹೊಸ ಕಟ್ಟಳೆಗಳನ್ನು ಕೊಡ್ತಾ ಇದ್ರು. ಕೆಲವರು ಮುಟ್ಟಬೇಡ, ನೋಡಬೇಡ, ಏನು ಮಾಡಬೇಡ, ಅದನ್ನು ಮಾಡಬೇಡ, ಇದನ್ನು ಮಾಡಬೇಡ, ಈ ರೀತಿಯಾಗಿ ಮ್ಯಾನ್ ಮೇಡ್ ಡಾಕ್ಟ್ರಿನ್ಸ್ ಅವುಗಳನ್ನು ಹೇಳಿ ಜನಗಳನ್ನು ಭಯಪಡಿಸಿ ತಮ್ಮ ನಿಯಂತ್ರಣದ ಒಳಗೆ ಇಟ್ಟುಕೊಳ್ಳುತ್ತಾ ಇದ್ದರು. 1 ತಿಮೋತಿಯ ಪುಸ್ತಕ 4ನೇ ಅಧ್ಯಾಯ 3ನೇ ವಾಕ್ಯ, ವಿಶ್ವಾಸಿಗಳು ಸತ್ಯವನ್ನು ಅರಿತವರು ಸ್ತೋತ್ರದೊಂದಿಗೆ ಅನುಭವಿಸುವ ಹಾಗೆ ದೇವರು ಉಂಟು ಮಾಡಿದಂತಹ ಭೋಜನ ಪದಾರ್ಥಗಳನ್ನು ನಿಷೇಧ ಮಾಡಬೇಕು. ಇಂತಿಂಥದನ್ನು ಊಟ ಮಾಡಬಾರದು, ಮಾಂಸವನ್ನು ತಿನ್ನಬಾರದು, ಕರ್ತನು ಹೇಳಿದ್ದಾರೆ, ಈ ಒಂದು ವಸ್ತುವನ್ನು ಮುಟ್ಟಬಾರದು ಎಂಬುದಾಗಿ, ಬೇಡ ಎಂಬುದಾಗಿ ಹೇಳಿರುವಂಥ ಸುಳ್ಳದ ಕಟ್ಟಳೆ ಹೇಳ್ತಾರೆ. ಹಾಗಾಗಿ ಇವರಿಡುವಂತಹ ಆಜ್ಞೆಗಳು ಸುಳ್ಳಾಗಿರುವ ಆಜ್ಞೆಗಳು, ಮ್ಯಾನ್ ಮೇಡ್ ಡಾಕ್ಟ್ರಿನ್ಸ್. ಸತ್ಯವೇದದ ಆಧಾರದಲ್ಲಿ ಹೇಳಲ್ಪಟ್ಟಂತಹ ಕಟ್ಟಳೆಗಳಲ್ಲ, ಇವರಾಗಿ ರೂಪಿಸಿಕೊಂಡಂತಹ ಕೆಲವೊಂದು ಆಜ್ಞೆಗಳು. ಈ ರೀತಿಯಾಗಿ ಸುಳ್ಳಾಗಿರುವ ಕಾರ್ಯಗಳು. ಇದರ ಕುರಿತಾಗಿ ಸತ್ಯವೇದ ಬಹಳ ಹೇಳುತ್ತೆ, ಸುಳ್ಳಾದ ಸಿದ್ಧಾಂತಗಳಿಂದ ಪರಿಣಾಮಗಳು. 1 ತಿಮೋತಿ 6:20 ಹೇಳ್ತಾರೆ, ನಿನ್ನ ಕೃತ್ಯಗಳನ್ನು, ನಿನ್ನ ಪ್ರಯಾಸವನ್ನು, ದುಷ್ಟರನ್ನ ಸಹಿಸಲಾಗದೇ ಇರುವಂಥದ್ದನ್ನು, ಅಪೋಸ್ತಲರು ತಮ್ಮನ್ನು ಅಪೋಸ್ತಲರು ಎಂಬುದಾಗಿ ಹೇಳುವವರನ್ನು ಪರಿಶೋಧಿಸಿಟ್ಕೊಂಡಿದೆಯಾ? ವಿಶ್ವಾಸಿಗಳು ಸತ್ಯವನ್ನು ಅರಿತವರು ಸ್ತೋತ್ರದೊಂದಿಗೆ ಅನುಭವಿಸುವ ಹಾಗೆ ದೇವರು ಉಂಟು ಮಾಡಿದ ಮುಖ್ಯವಾಗಿರುವ ಕಾರ್ಯಗಳನ್ನು ಬೇಡ ಎನ್ನುವಂತೆ ಆ ಸುಳ್ಳರು ನಿಮಗೆ ಆಜ್ಞಾಪಿಸುತ್ತಾರೆ. ಹಾಗಾದರೆ ಈ ಸುಳ್ಳು ಎನ್ನುವುದು, ಸತ್ಯವು ಸುಳ್ಳು ಬೆರೆತಿರುವಾಗ ಅವರು ಮಾತಾಡುವುದನ್ನು, ವಾಕ್ಯವನ್ನು ಹೇಳುವುದನ್ನು ಕೇಳಿಸ್ಕೋಬೇಕಾದರೆ ನಮಗೆ ಅದನ್ನು ನಂಬುವಂತೆ ಇರುತ್ತದೆ. ಯಾಕೆಂದರೆ ವಾಕ್ಯದಲ್ಲಿ ಸ್ಪಷ್ಟತೆ ಇರುವವರನ್ನು ಕದಲಿಸಲಾಗುವುದಿಲ್ಲ. ಹಾಗಾದರೆ ಹೊಸದಾಗಿರುವಂತಹ ವಿಶ್ವಾಸಿಗಳು, ಸತ್ಯವೇದದಲ್ಲಿ ಅಧಿಕ ಅನುಭವ ಪರಿಚಯವಿಲ್ಲದಿರುವಂಥ ವಿಶ್ವಾಸಿಗಳನ್ನು ಬೇಗನೆ ನಾವು ಏಮಾರಿಸಬಹುದು. ಅವರಿಗೆ ಈ ರೀತಿಯಾಗಿ ಇದೆ, ಕರ್ತನ ದರ್ಶನದಲ್ಲಿ ಮಾತಾಡಿದ್ರು ವಾಕ್ಯ ನಡೀತೆ ಅಂತ ನೋಡಲ್ಲ, ದರ್ಶನದಲ್ಲಿ ಮಾತಾಡ್ತಾರೆ, ನಂಬುತ್ತಾರೆ ತಕ್ಷಣ. ಹಾಗಾದರೆ ಇಂಥ ಸುಳ್ಳಾದ ಮಾಹಿತಿ ಬರಬೇಕಾದರೆ ಅದನ್ನು ನಂಬಿ ನಾವು ಸ್ವೀಕರಿಸದ ಹಾಗೆ ಯಾವುದು ಸತ್ಯ ಎಂಬುದಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ದೇವರ ಪ್ರವಾದನೆಯ ವಾಕ್ಯಗಳು ನಮಗೆ ಕೊಡಲ್ಪಟ್ಟದಾಗಿದೆ. ಪ್ರವಾದನೆಯಲ್ಲಿ ಒಬ್ಬ ಮನುಷ್ಯನು ಒಳ್ಳೆಯ ಆಳವಾಗಿರುವ ಅನುಭವ, ಪ್ರವಾದನೆ ಎಂಬುದಾಗಿ ಹೇಳುವಾಗ ಮನುಷ್ಯರ ಮೂಲಕ ದೇವರು ಮಾತಾಡುವಂತಹ ಪ್ರವಾದನೆಗಳು ಉಂಟು. ಈಗ ಸಮಕಾಲದಲ್ಲಿ ದೇವರು ಪ್ರವಾದಿಗಳು ಎಂದು ಕೆಲವರು ಉಪಯೋಗಿಸುತ್ತಾರೆ. ಅದರಲ್ಲೂ ಒಳ್ಳೆಯವರು ಇದ್ದಾರೆ, ತಮ್ಮ ಮನದಲ್ಲಿ ಉಂಟಾಗುವ ಎಲ್ಲವನ್ನ ಮಾತಾಡುವ ಪ್ರವಾದಿಗಳು ಇದ್ದಾರೆ. ಹಾಗಾದರೂ ಈಗಿರುವಂತಹ ಮನುಷ್ಯರಿಡುವಂತಹ ಪ್ರವಾದನೆಗಳಲ್ಲಿ ಕೂಡ ನೀವು ಯಾವುದು ಒಳ್ಳೆಯದು ಎನ್ನುವಂಥದ್ದನ್ನು ಪರಿಶೋಧಿಸಿ ಅದನ್ನು ಸ್ವೀಕರಿಸಿಕೊಳ್ಳಬೇಕು. ಆದರೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂತಹ ಪ್ರವಾದನೆಯನ್ನು ನೀವು ಹಾಗೆ ನಂಬಬಹುದು. ಏಕೆಂದರೆ ಅದು ಹಲವು ಬಾರಿ ಪರಿಶೋಧಿಸಲ್ಪಟ್ಟು 7 ಬಾರಿ
ಅದು ಪುಟಕ್ಕೆ ಹಾಕಲ್ಪಟ್ಟ ಚೊಕ್ಕ ಬೆಳ್ಳಿಯೋ ಪಾದಿಯಲ್ಲಿರುವಂಥ ವಾಕ್ಯ ಅಂತ ಸತ್ಯವೇದ ಹೇಳುತ್ತೆ. ಹಾಗಾದರೆ ಇದರಲ್ಲಿರುವಂತಹ ಪ್ರವಾದನೆಗಳಲ್ಲಿ ಯಾವುದು ಸತ್ಯ? ಮ್ಯಾನ್ ಮೇಡ್ನಲ್ಲಿ ತರುವಂತಹ ಕೆಲವೊಂದು ಡಾಕ್ಟ್ರೈನ್ಗಳು ಯಾವುದು ಸತ್ಯ, ಯಾವುದು ಕರ್ತನ ಸತ್ಯವೇದ ತೋರಿಸುವಂಥದ್ದಾಗಿದೆ, ಯಾವುದು ಸತ್ಯವೇದಕ್ಕೆ ವಿರುದ್ಧವಾಗಿದೆ ಅರ್ಥ ಮಾಡಿಕೊಳ್ಳಬೇಕೆಂದರೆ ನಾವು ಸ್ಪಷ್ಟವಾಗಿ ಪ್ರವಾದನೆಯ ಜ್ಞಾನ ನಮಗೆ ಬೇಕಾಗಿದೆ. ಇದೆಲ್ಲ ಕಾಲಕಾಲವಾಗಿ ಇರುವಂಥದ್ದೇ. ಸುಳ್ಳು ಸೇವಕರುಗಳು, ಸುಳ್ಳು ಅಪೋಸ್ತಲರು, ಸುಳ್ಳು ಪ್ರವಾದಿಗಳು, ಆದರೆ ಕಡೆಯ ಕಾಲದಲ್ಲಿ ಇವರು ಹೇರಳವಾಗಿ ಹೆಚ್ಚಾಗುತ್ತಾರೆ. ಒಳ್ಳೆಯವರ ಶಬ್ದಕ್ಕಿಂತ ಇವರ ಶಬ್ದ ಬಲವಾಗಿರುತ್ತೆ. ಅದರಲ್ಲಿ ನಾವು ಬಹಳ ಗಮನವಾಗಿರುವುದಕ್ಕೆ ನಮಗೆ ಮೂಲತಃ ಈರುಳಲ್ಲಿ ನಡೆಯುವಂತಹ ಬೆಳಕಾಗಿ, ಒಂದು ದೀಪವಾಗಿ, ಒಂದು ಚಿಕ್ಕ ದೀಪದಂತೆ ನಮ್ಮ ಕಾಲುಗಳಿಗೆ ದೀಪವಾಗಿರುವಂತಹ ಪ್ರವಾದನ ವಾಕ್ಯಗಳು ಕಡೆಯ ಕಾಲದಲ್ಲಿ ಕಡ್ಡಾಯವಾಗಿ ನಾವು ಓದಬೇಕು. ನಾವು ಇದ್ರ ಬಗ್ಗೆ ಇನ್ನೂ ಕೆಲವೊಂದು ಕಾರ್ಯವನ್ನು ನಮಗೆ ಹೇಳಬೇಕಾಗಿದೆ. ನಾವು ಮುಂದಿನ ಸಂಚಿಕೆಯಲ್ಲಿ ನಾನು ಇದರ ಬಗ್ಗೆ ನಿಮ್ಮ ಬಳಿಯಲ್ಲಿ ಮಾತಾಡಲು ಇಷ್ಟಪಡುತ್ತೇನೆ. ಅಲ್ಲಿಯವರೆಗೂ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.